ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ. ಲರ್ನ್ ವಿತ್ ಶಿಖರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ತಮ್ನೇಲಲ್ಲೇ ಎಲ್ಲರಿಗೂ ಕೂಡ ಗೊತ್ತಾಗಿದೆ. PDO ಎಕ್ಸಾಮ್ನ ಆಲ್ ಟಿಕೆಟ್ ಡೌನ್ಲೋಡ್ ಮಾಡುವ ವಿಧಾನಕ್ಕೆ ಸಂಬಂಧಿಸಿದ ವಿಡಿಯೋ ಇದಾಗಿದೆ. ನವೆಂಬರ್ 16 ಮತ್ತು 17ರಂದು HK PDO ಎಕ್ಸಾಮ್ ನಡೆದಿತ್ತು. ಇದೀಗ NHK ವಿಭಾಗದ PDO ಎಕ್ಸಾಮ್ ಡಿಸೆಂಬರ್ 7 ಮತ್ತು 8ರಂದು ನಡೆಯುತ್ತಿದ್ದು, ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದೆಂದು ಹಿಂದೆ ಪರೀಕ್ಷಿಸಿ ನಿಮ್ಮ ಮೊಬೈಲ್ನ ಮೂಲಕ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ KPSC ಆನ್ಲೈನ್ ಕರ್ನಾಟಕ government.in ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದಷ್ಟು ಆಪ್ಷನ್ಗಳು ಸಿಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಅಥವಾ ಅಭ್ಯರ್ಥಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಜೊತೆಗೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನುವಂತಹ ಒಂದು ಆಪ್ಷನ್ ಪಕ್ಕ ಒಂದು ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಿಗುವಂಥ ಬೆನಿಫಿಟ್ ಏನಂತಂದರೆ ಲ್ಯಾಪ್ಟಾಪ್ ವ್ಯೂ ನಿಮಗೆ ಸಿಗುತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಇಮೇಲ್ ID ಆಗಿರ್ಬೋದು, ಎನ್ರೋಲ್ಮೆಂಟ್ ನಂಬರ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ನೀವು ನಿಮ್ಮ ಒಂದು ಪಾಸ್ವರ್ಡನ್ನು ಟೈಪ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಕ್ಯಾಪ್ಚವನ್ನು ಟೈಪ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಆದ ತಕ್ಷಣ ಸೈನ್ ಇನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಸಿಗುತ್ತೆ. ಇಲ್ಲಿ ಕೊನೆಗೆ ಬಂದು ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟು ಗೋ ಫಾರ್ ಗೋ. ದೆನ್ ಈ ರೀತಿ ಪೇಜ್ ಕಾಣಿಸುತ್ತೆ. ಈ ರೀತಿ ಪೇಜ್ ಬಂದ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟೋಟಲ್ ಆಗಿ ಹೋಮ್ ಸ್ಕ್ರೀನು, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ನು, ಅಪ್ಲೈ ಟು ಪೋಸ್ಟು, ಅಪ್ಲೈಡ್ ಪೋಸ್ಟು, ಡಿಲೀಟೆಡ್ ಅಪ್ಲಿಕೇಶನ್ಸು, ಅಡ್ಮಿಟ್ ಕಾರ್ಡು, ಈ ಥರ ಒಂದಷ್ಟು ಆಪ್ಷನ್ ಸಿಗುತ್ತೆ. ಇಲ್ಲಿ ಪ್ರವೇಶ ಪತ್ರದ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ 2 ಆಪ್ಷನ್ ಸಿಗುತ್ತೆ. ಒಂದು ಅಡ್ಮಿಟ್ ಕಾರ್ಡು, ಇನ್ನೊಂದು ಸ್ಕ್ರೈಬ್ ಅಡ್ಮಿಟ್ ಕಾರ್ಡ್ ಅಂತ. ಯಾರಾದರೂ PH ಕ್ಯಾಂಡಿಡೇಟ್ಸು ಒಂದು ಸ್ಕ್ರೈಬ್ ಅಡ್ಮಿಟ್ ಕಾರ್ಡ್ ಅಂದರೆ ಇದನ್ನು ಲಿಪಿಕಾರರ ಒಂದು ಹೆಲ್ಪನ್ನು ತಗೊಳ್ತಾ ಇದ್ದರೆ ಅವರು ತಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ ಲಿಪಿಕಾರರ ಪ್ರವೇಶ ಪತ್ರವನ್ನು ಕೂಡ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಪ್ರವೇಶ ಪತ್ರದ ಮೇಲೆ. ಪ್ರವೇಶ ಪತ್ರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. KPSC ನೋಟಿಫಿಕೇಷನ್ ನಂಬರ್, ದೆನ್ ಎಕ್ಸಾಮ್ ಡೇಟ್ ಅಂತ. ಇಲ್ಲಿ KPSC ನೋಟಿಫಿಕೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದೇ ಆಪ್ಷನ್ ಇರೋದು. ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಡೇಟ್ ಅಂತ ಕ್ಲಿಕ್ ಮಾಡಿಕೊಂಡ್ರು ಕೂಡ ಒಂದೇ ಆಪ್ಷನ್ ಇರೋದು. ಇದೆರಡೂ ಕೂಡ ನೀವು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ 40 ಸೂಚನೆಗಳಿರುವಂತಹ ಒಂದು ಪೇಜ್ ನಿಮಗೆ ಸಿಗುತ್ತೆ. 40 ಸೂಚನೆಗಳನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ. ಪರೀಕ್ಷೆ 2 ದಿನ ನಡೀತಾ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಮೊದಲನೇ ದಿನ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. 7ನೇ ತಾರೀಕು 2 ರಿಂದ 4 ಗಂಟೆ ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟ್ 8ನೇ ತಾರೀಕು ಅಂದರೆ ಸಂಡೇ 2 ಸೆಷನಲ್ಲಿ ಎಕ್ಸಾಮ್ ನಡೆಯುತ್ತೆ. ಮಾರ್ನಿಂಗ್ ಸೆಷನ್ 10 to 11:30 ಇದ್ದರೆ, ಆಫ್ಟರ್ನೂನ್ ಸೆಷನ್ 2 to 4 o'clock ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗೆ ನೀವು ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು. ಹಾಗೆಯೇ ನೀವು ಬ್ಯಾಕ್ ಪೇಜ್ಗೆ ಹೋದರೆ ನೀವು ಎಗೇನ್ ಗೋ ಫಾರ್ ಬ್ರೌಸರ್ಗೆ ಹೋಗಿ ಎಗೇನ್ KPSC ಅಂತ ಟೈಪ್ ಮಾಡ್ಕೊಳ್ಳಿ. ಜಸ್ಟ್ KPSC ಅಂತ ಟೈಪ್ ಮಾಡಿಕೊಂಡ್ರೆ ಸಾಕು. ಈ ಥರ ಫಸ್ಟ್ ಒಂದು ಆಪ್ಷನ್ ಸಿಗುತ್ತಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ KPSCಯ ಒಂದು ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ಹೊಸದು ಏನು ಅಂತ ಇದೆಯಲ್ಲ, ಇಲ್ಲಿ ಬ್ಲಿಂಕ್ ಆಗ್ತಿರುವಂತಹ ಒಂದು ಅಂದರೆ ಮೂವ್ ಆಗ್ತಿರುವಂತಹ ಒಂದು ಆಪ್ಷನ್ನು ಫಸ್ಟ್ ಒನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ KPSC ಕಡೆಯಿಂದ ಕೊಟ್ಟಿರುವಂತಹ ಒಂದು ಪ್ರೆಸ್ ನೋಟು ಓಪನ್ ಆಗುತ್ತೆ. ಇದರಲ್ಲಿ ಇನ್ ಡೀಟೇಲ್ ಕೊಟ್ಟಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 150 ಉಳಿಕೆ ಮೂಲ ವೃಂದದ ಗ್ರೂಪ್ C ಹುದ್ದೆಗಳಿಗೆ ಅಧಿಸೂಚನೆ ಸಂಖ್ಯೆ 597/2022
2023-24 ದಿನಾಂಕ 15/3/2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದ್ದು, ಸದರಿ ನೇಮಕಾತಿಗೆ ದಿನಾಂಕ 7/12/2024ರಂದು ಮತ್ತು 8/12/2024ರಂದು ನಡೆಸಲಿರುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ನೀವು ಇದನ್ನು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಇದನ್ನು ಓದ್ಕೋಬೋದು. ಜೊತೆಗೆ ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಒಂದು ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲೇ ಒಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ, ಓದ್ಕೊಳ್ಬೋದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಧನ್ಯವಾದಗಳು.